ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ನಿಮಗೆ ವೆಜಿಟೇಬಲ್ಸ್ ಸಾಗು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಹೆಚ್ಕೊಂಡಿರೋದು ಸ್ವಲ್ಪ ಕೋಸು, ಬಟಾಣಿ ನೆನೆಸ್ಕೊಂಡಿದ್ದೆ, ಬೀನ್ಸು, ಕ್ಯಾರೆಟು, ಟೊಮ್ಯಾಟೊ ಇಷ್ಟನ್ನು ಹೆಚ್ಕೊಂಡಿದ್ದೀನಿ. ಮೊದಲು ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದು ಹುರಿಯೋದಕ್ಕೆ ನಾನಿಲ್ಲಿ ಧನಿಯಾ, ಚಕ್ಕೆ, ಶುಂಠಿ, ಲವಂಗ ಮತ್ತು ಬೇಡಿಗೆ ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹುರಿಬೇಕು ಚೆನ್ನಾಗಿ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀನಿ. ಫ್ರೈ ಮಾಡಿಕೊಂಡಷ್ಟು ಚೆನ್ನಾಗಿ ಬರುತ್ತೆ. ಇವಾಗ ನಾನಿಲ್ಲಿ ಧನಿಯಾ, ಶುಂಠಿ, ಬೇಡಿಗೆ ಮೆಣಸಿನಹಣ್ಣು, ಲವಂಗ ಮತ್ತು ಚಕ್ಕೆ, 2 ಲವಂಗ, 1 ಚಕ್ಕೆ, 5 ಬೇಡಿಗೆ ಮೆಣಸಿನಹಣ್ಣು, 1 ಶುಂಠಿ, ಸ್ವಲ್ಪ ಧನಿಯಾನ ತಗೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ನಾವೆಷ್ಟು ಹುರಿತೀವಿ ಅಷ್ಟು ಚೆನ್ನಾಗಿ ಬರುತ್ತೆ. ಆಮೇಲೆ ಸ್ವಲ್ಪ ಕಾಯಿನ ತುರ್ಕೊಂಡಿದ್ದೆ, ಅದನ್ನು ಇಲ್ಲಿ ಹಾಕ್ಕೊಂಡು ಸ್ವಲ್ಪ ಹುರಿಬೇಕು ಚೆನ್ನಾಗಿ. ಕಾಯಿ ತುರಿ ಹಾಕ್ಕೊಂಡೆ ಅದನ್ನು ಚೆನ್ನಾಗಿ ಹುರಿತೀನಿ, ಫ್ರೈ ಮಾಡ್ತೀನಿ. ನೋಡಿ ಇವಾಗ ಫ್ರೈ ಆಗಿದೆ. ಇದನ್ನು ನಾನು ಇಲ್ಲಿ ಸ್ವಲ್ಪ ಹುರಿಗಡಲೆ ಹಾಕ್ಕೊಂಡಿದ್ದೆ ನಾನು ಮಿಕ್ಸಿ ಜಾರ್ಗೆ. ಅದ್ರ ಜೊತೆಗೆ ಹುರಿಗಡಲೆ ಜೊತೆಗೆ ನಾವು ಫ್ರೈ ಮಾಡಿರುವಂಥ ಈ ಐಟಮ್ಸ್ಗಳನ್ನ ಹಾಕ್ಕೊಳ್ತೀನಿ. ಇದೆಲ್ಲ ಫಸ್ಟು ಹುರಿಗಡಲೆ ನಾನು ಫ್ರೈ ಮಾಡೋಕ್ಕೆ ಹಾಕಿರಲಿಲ್ಲ, ಅದನ್ನು ಮಿಕ್ಸರ್ ಜಾರ್ಗೆ ಹಾಕಿದ್ದೆ. ಅದ್ರ ಮೇಲೆ ಫ್ರೈ ಮಾಡಿರುವಂಥ ಐಟಮ್ಸ್ನ ಹಾಕ್ಕೊಂಡು ರುಬ್ಕೊಳ್ತೀನಿ. ಇವಾಗ ಇದು ಪೇಸ್ಟ್ ಆಗಿದೆ. ಇಲ್ಲಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು. ಪೇಸ್ಟ್ ಮಾಡಿದ್ದಕ್ಕೆ ಉಪ್ಪು ಹಾಕ್ಕೊಳ್ತೀನಿ. ನೆಕ್ಸ್ಟು ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು. ಎಣ್ಣೆ ಕಾದ ನಂತರ ನಿಮಗೆ ಗೊತ್ತಲ್ಲ, ನೆಕ್ಸ್ಟು ಸಾಸಿವೆ ಹಾಕ್ಕೋಬೇಕು. ಸ್ವಲ್ಪ ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಸಿಡಿದ ನಂತರ ನಾವು ಏನು ಮಾಡ್ತೀವಿ, ಆ್ಯಸ್ ಯೂಶ್ವಲ್ ಜೀರಿಗೆನ ಹಾಕ್ಕೊಳ್ತೀವಿ. ನೋಡಿ ಜೀರಿಗೆ ಹಾಕ್ಕೊಂಡೆ. ಜೀರಿಗೆ ಹಾಕ್ಕೊಂಡ್ಮೇಲೆ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನಾನು ಹಾಕ್ಕೊಳ್ತಾ ಇರೋದು ಬೀನ್ಸ್ನ ಹಾಕ್ಕೊಳ್ತೀನಿ. ಆಮೇಲೆ ಕ್ಯಾರೆಟು, ಈ ಬೀನ್ಸು ಕ್ಯಾರೆಟ್ ಎರಡೂ ಸಣ್ಣದಾಗಿ ಹೆಚ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಫ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿ. ನಾನು ಇದನ್ನು ಫ್ರೈ ಮಾಡಿ ನೆಕ್ಸ್ಟ್ ನಾನಿಲ್ಲಿ ಕೋಸನ್ನ ಹಾಕ್ಕೊಳ್ತಾ ಇದ್ದೀನಿ. ಹೂಕೋಸನ್ನ ಅದನ್ನು ಕೂಡ ಸಣ್ಣದಾಗಿ ಹೆಚ್ಕೊಂಡು ನೀರಲ್ಲಿ ತೊಳೆದು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಬಟಾಣಿ ನೆನೆಸಿಟ್ಕೊಂಡಿದ್ದೆ, ಆ ಬಟಾಣಿನ ಕೂಡ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಇವಾಗ ಮತ್ತೆ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಚೆನ್ನಾಗಿ ನೀವು ಎಷ್ಟು ಫ್ರೈ ಮಾಡ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಅಡುಗೆ. ಯಾವುದೇ ಅಡುಗೆ ಆಗಿರಲಿ ಚೆನ್ನಾಗಿ ಬರುತ್ತೆ. ಇವಾಗ ನಾನು ನೆಕ್ಸ್ಟು ಟೊಮ್ಯಾಟೊ ಹಾಕ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಟೊಮ್ಯಾಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮ್ಯಾಟೊನು ನೆಕ್ಸ್ಟು ಫ್ರೈ ಮಾಡ್ತೀನಿ ಚೆನ್ನಾಗಿ. ಇವಾಗೆಲ್ಲ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಾಡಿದ್ಮೇಲೆ ನೆಕ್ಸ್ಟ್ ನಾನು ಏನು ರುಬ್ಕೊಂಡಿದ್ದೆ ಆ ಪೇಸ್ಟನ್ನು ನಾನು ತಗೊಂಡು ಇದಕ್ಕೆ ಹಾಕ್ತಾಯಿದ್ದೀನಿ. ಅಲ್ಲೇ ಉಪ್ಪನ್ನು ಸೇರಿಸಿ ಹಾಕ್ಕೊಂಡಿದ್ದೆ, ಆ ಪೇಸ್ಟ್ ಮತ್ತು ಉಪ್ಪು. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನೋಡಿಬಿಟ್ಟು. ನಾನು ನೋಡಿ ನೀರು ಹಾಕ್ಕೊಂಡು ನಾನು ಕುಕ್ಕರ್ ಲಿಡ್ನ ಮುಚ್ತೀನಿ. 2 ವಿಷಲ್ ಆದ ತಕ್ಷಣ ತೆಗೆದಾಗ ನಿಮಗೆ ಚೆನ್ನಾಗಿ ಸಾಗು ರೆಡಿ ಆಗಿರುತ್ತೆ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ಥ್ಯಾಂಕ್ ಯು.